ಮಕ್ಕಳು ಸ್ಕಿನ್ ಬಹಳ ಸೆನ್ಸಿಟಿವ್ ಇರುತ್ತೆ. ತುಂಬಾ ವೈಪ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಡ್ಯಾಬ್ ಮಾಡಬೇಕು. ಹಿಂಗೆ ಎಳೆದ್ರೆ ಏನಾಗುತ್ತೆ, ಸ್ಕಿನ್ನೇ ಕೆಲವು ಸಲ ತೆಕ್ಕೊಂಡು ಬಂದ್ಬಿಡುತ್ತೆ. ಡೈಪರ್ 24 ಗಂಟೆ 7 ದಿವಸ ಕಂಟಿನ್ಯೂಸ್ ಆಗಿ ಹಾಕಿ ಇಡಬಾರ್ದು. ಸ್ಕಿನ್ನಿಗೂ ಈ ಕೆಮಿಕಲ್ಸ್ಗೂ ಬ್ಯಾರಿಯರ್ ತರ ಆಕ್ಟ್ ಆಗಿ ಡೈಪರ್ ರ್ಯಾಶ್ ಬರೋದನ್ನ ತಡೆಗಟ್ತವೆ. ತುಂಬಾ ಟೈಟ್ ಆದ್ರೆ ಒಳ್ಳೇದಲ್ಲ, ತುಂಬಾ ಲೂಸ್ ಆದ್ರೂ ಒಳ್ಳೇದಲ್ಲ. ಈಗ ಹುಟ್ಟಿದ ಮಕ್ಕಳಿಂದನೇ ಡೈಪರ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಅದು ಈ ಬೇರೆ ಸಿಂಥೆಟಿಕ್ ಡೈಪರ್ ಆಗ್ಬೋದು, ಇಲ್ಲ ಕಾಟನ್ ಬಟ್ಟೆ ಡೈಪರ್ ಆಗ್ಬೋದು. ಮೇನ್ ಏನಂದರೆ ನಾವು ಅದು ಆ ಡೈಪರ್ ಏರಿಯಾನ ಹೇಗೆ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ. ಡೈಪರ್ ಹಾಕಲೇಬೇಕಾಗುತ್ತೆ, ಬಟ್ ಹೇಗೆ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಮಕ್ಕಳು ಸ್ಕಿನ್ನು ಭಾಳ ಸೆನ್ಸಿಟಿವ್ ಇರುತ್ತೆ. ಸೊ ಪ್ರತಿ 2-3 ಗಂಟೆಗೆ ಡೈಪರ್ನ ತೆಗೆದು ನೋಡಬೇಕಾಗತ್ತೆ. ಈಗ ಮಗು ರಿಸೆಸ್ ಮಾಡಿರಲಿ ಇಲ್ಲ ಮೋಷನ್ ಮಾಡಿರಲಿ, ತಕ್ಷಣ ತೆಗೆದು ಕ್ಲೀನ್ ಮಾಡಿಬಿಟ್ಟು, ತುಂಬ ವೈಪ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಕಾಟನ್ ಬಟ್ಟೆಲಿ ಎಲ್ಲ ತೊಳೆದ್ಬಿಟ್ಟು ಡ್ಯಾಬ್ ಮಾಡಬೇಕು. ಈಗ ಹಿಂಗೆ ಎಳೆದ್ರೆ ಏನಾಗುತ್ತೆ, ಸ್ಕಿನ್ನೇ ಕೆಲವು ಸಲ ತೆಕ್ಕೊಂಡು ಬಂದ್ಬಿಡುತ್ತೆ. ಜಸ್ಟ್ ಡ್ಯಾಬ್ ಮಾಡಿಬಿಟ್ಟು, ಅಂದರೆ ಒತ್ಬಿಟ್ಟು ಅದನ್ನು ಸ್ವಲ್ಪ ಗಾಳಿಗೆ ಆಡಲಿಕ್ಕೆ ಬಿಡಬೇಕು. ಡೈಪರ್ ಫ್ರೀ ಟೈಮ್ ಅಂತ ಹೇಳ್ತೀವಿ. ಡೈಪರ್ 24 ಗಂಟೆ 7 ದಿವಸ ಕಂಟಿನ್ಯೂಸ್ ಆಗಿ ಹಾಕಿ ಇಡಬಾರ್ದು. ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಗಾಳಿ ಆಡಲಿಕ್ಕೆ ಬಿಟ್ಟು, ಆಮೇಲೆ ಡೈಪರ್ ರ್ಯಾಶ್ ಕ್ರೀಮ್ ಅಂತ ಹೇಳಿ ಸಿಗ್ತವೆ ಮಾರ್ಕೆಟಲ್ಲಿ. ಸೊ ಡೈಪರ್ ರ್ಯಾಶ್ ಕ್ರೀಮ್ ಅದೇನಾಗುತ್ತೆ, ಬ್ಯಾರಿಯರ್ ಥರ ಆ್ಯಕ್ಟ್ ಆಗುತ್ತೆ. ಸ್ಕಿನ್ನಿಗೂ ಈ ಕೆಮಿಕಲ್ಸ್ಗೂ ಬ್ಯಾರಿಯರ್ ಥರ ಆ್ಯಕ್ಟ್ ಆಗಿ ಡೈಪರ್ ರ್ಯಾಶ್ ಬರೋದನ್ನು ತಡೆಗಟ್ತವೆ. ಈ ಡೈಪರ್ ರ್ಯಾಶಲ್ಲೂ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಬೇರೆ ಸ್ಕಿನ್ ಕಂಟಿನ್ಯೂಸ್ ಆಗಿ ಯೂರಿನ್ ಮೋಷನ್ ಮಾಡಿರೋ ಕೆಮಿಕಲ್ಸು ತುಂಬಾ ಟಚ್ ಆಗಿ ಸ್ಕಿನ್ ಕಿತ್ಕೊಂಡು ಬಂದು ಗುಳ್ಳೆ ಥರ ಆಗಿ ಡೈಪರ್ ರ್ಯಾಶ್ ಎಲ್ಲ ಆಗ್ಬೋದು. ಸೊ ಅದನ್ನು ಡೈಪರ್ ರ್ಯಾಶ್ ಕ್ರೀಮು ಒಂದು ಬ್ಯಾರಿಯರ್ ಥರ ಆಗಿ ತಡೆಗಟ್ಟುತ್ತೆ. ಮೇಯ್ನ್ ಇನ್ನೂ ಒಂದು ಅಂಶ ಏನಂದರೆ, ಕಾಟನ್ ಬಟ್ಟೆ ಆಗಲಿ ಈ ಡೈಪರ್ಸ್ ಹೊರಗಡೆ ಸಿಗೋ ಮಾರ್ಕೆಟಲ್ಲಿ ಸಿಗೋ ಡೈಪರ್ಸ್ ಎರಡರದ್ದು ಸೇಮೇ. ನೀವು ಪ್ರತಿ 2 ಗಂಟೆಗೆ ತೆಗೆದು ಚೇಂಜ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಮುಖ್ಯ ಅಂಶ ಏನಂದರೆ, ಡೈಪರ್ ಹಾಕಿದಾಗ ನೀವು ಕರೆಕ್ಟ್ ಸೈಜಿನ ಡೈಪರ್ ತೊಗೊಳ್ಬೇಕಾಗತ್ತೆ. ತುಂಬ ಟೈಟ್ ಆದರೆ ಅದು ಒಳ್ಳೆಯದಲ್ಲ, ತುಂಬ ಲೂಸ್ ಆದ್ರೂ ಒಳ್ಳೆಯದಲ್ಲ. ಸೊ ಕರೆಕ್ಟ್ ಸೈಜ್ ಡೈಪರ್ನ ತೊಗೊಳ್ಬೇಕಾಗತ್ತೆ. ಆಮೇಲೆ ಇದು ಮಗು ಗಲೀಜು ಮಾಡಿದಾಗ ಕ್ಲೀನ್ ಮಾಡೋದನ್ನು ಬಹಳ ಮುಖ್ಯ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ಲೀನ್ ಮಾಡಬೇಕು. ನೀವು ಹಿಂಭಾಗದಿಂದ ಮುಂದಕ್ಕೆ ಮೋಷನ್ನು ಅದು ಇದು ಎಲ್ಲ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಯೂರಿನ್ ಇನ್ಫೆಕ್ಷನ್ಸ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದು ಆಗೋ ಚಾನ್ಸಸ್ ಜಾಸ್ತಿ. ಸೊ ಕ್ಲೀನ್ ಮಾಡೋದನ್ನು ಬಹಳ ಮುಖ್ಯ.